ಶಂಕಾ ಸಮಾಧಾನ. ಈ ಚಾತುರ್ಮಾಸ ಜಿಜ್ಞಾಸ ಅಂತಂದ್ರೆ ಇಲ್ಲಿ 4 ತಿಂಗಳ ಒಂದೇ ಕಡೆ ಒಂದೇ ಜಾಗದಲ್ಲಿ ಅವರು ಚಾತುರ್ಮಾಸವನ್ನು ಕೈಗೊಳ್ಳಬೇಕಾಗ್ತದೆ. ಹಸುರುಲ್ಲು, ರಾಡಿ, ಅತಿ ಮಳೆಯಾಗಿ ಅತಿ ವೃಷ್ಟಿಯಾಗಿ ಇವೆಲ್ಲ ಆಗೋದರಿಂದ ಅವ್ರು ಮಹಾರಾಜರು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಕಡೆ ಕಾಲಿಡಕ್ಕೆ ಬರೋದಿಲ್ಲ, ಹೆಜ್ಜೆ ಇಡಕ್ಕೆ ಬರೋದಿಲ್ಲ. ಅಲ್ಲಿ ಮಳೆ ಭಾಳ ಆತಂದ್ರೆ ಮಳೆಗಳ ಜಂತು ಜೀವಿಗಳು ನಷ್ಟ ಆಗ್ತಾವೆ. ಹೀಗಾಗಿ ಮಹಾರಾಜರು ಅದ್ರ ಮೇಲೆ ಕಾಲಿಟ್ರೆ ಸಾರಿಗೆ ಅವೆಲ್ಲ ಜೀವಿಗಳು ಸಾಯ್ತವೆ. ಹೀಗಾಗಿ ಮಹಾರಾಜರು ಒಂದೇ ಕಡೆ, ಈಗ ಹುಬ್ಬಳ್ಳಿಯಲ್ಲಿ ಆಗಿರ್ಬೋದು, ಮತ್ತೊಂದು ಸಿಟಿಯಲ್ಲಿ ಆಗಿರ್ಬೋದು, ಹಳ್ಳಿಯಲ್ಲಿ ಆಗಿರ್ಬೋದು, ಕ್ಷೇತ್ರದಲ್ಲಿ ಆಗಿರ್ಬೋದು, ಅವರು ಒಂದೇ ಕಡೆ 4 ತಿಂಗಳವರೆಗೆ ಅವರು ಚಾತುರ್ಮಾಸ ಮಾಡ್ತಾರೆ. ಅವ್ರ ಚಾತುರ್ಮಾಸ ಮುಗಿಯೋದು ದೀಪಾವಳಿ ಕಾರ್ತಿಕ ಅಮಾವಾಸ್ಯೆ ಅಂಥೇಳಿ ಅವತ್ತವರು ಅದನ್ನು ಮುಗಿಸ್ತಾರೆ. ಅಲ್ಲಿ ಮಟನೂ ಎಲ್ಲಿ ಹೋಗೋದಿಲ್ಲ ಅವರು. ಏನಾರು ಭೂಕಂಪ ಆದಾಗ, ಪ್ರಳಯ ಆದಾಗ, ಊರಲ್ಲಿ ಏನಾರು ಅಗ್ನಿ ಹತ್ತಿದಾಗ, ಯಾರು ಉಪಸರ್ಗ ಮಾಡಿದಾಗ ಆವಾಗ ಮಹಾರಾಜರು 4 ದಿಕ್ಕಿನಲ್ಲಿ ಹೋಗ್ಬೋದು. ಅಲ್ಲಿವರೆಗೆ ಅವ್ರಿಗೆ ಹೋಗೋಕ್ಕಾಗೋದಿಲ್ಲ. ಹೀಗಾಗಿ ಅವರ ಚಾತುರ್ಮಾಸದಲ್ಲಿ ಯಾವ ಜೀವಿದರೂ ಕೂಡ ಅವರು ಮನಸ್ಸು ನೋವು ಮಾಡೋದಿಲ್ಲ, ಸಮತಾಭಾವ ಅಂತ ಹೇಳ್ತಾರೆ. ಹೀಗಾಗಿ ಚಾತುರ್ಮಾಸದಲ್ಲಿ ಎಲ್ಲ ಶ್ರಾವಿಕರಂತ ಅಂತೀವಿ ನಾವು. ಅವರಿಗೆ ಎಲ್ಲ ಭಕ್ತರಿಗೆ ಅಲ್ಲಿ ಕ್ಲಾಸ್ ಆಗಲಿ, ಶಿಬಿರ ಆಗಲಿ, ಉಪದೇಶ ಆಗಲಿ, ಧರ್ಮದ ಬಗ್ಗೆ ಚರ್ಚೆ ಆಗಲಿ, ಇದರ ಬಗ್ಗೆ ಎಲ್ಲ ಅವರಿಗೆ ತಿಳಿಸ್ಕೊಡ್ತೇವೆ. ಇದಾದ ನಂತರ ಚಾತುರ್ಮಾಸ ಮುಗಿದ ನಂತರ ಈ ಕೈಯಲ್ಲಿ ಏನಿದೆಯಲ್ಲ ಇದು ನವಿಲುಗಿರಿ ಅಂತ ಹೇಳ್ತಾರೆ. ಈ ನವಿಲುಗಿರಿ ರಾಷ್ಟ್ರ ಪಕ್ಷಿ ಇದು. ಈ ರಾಷ್ಟ್ರ ಪಕ್ಷಿ ಇರೋದಕ್ಕೆ ಇದನ್ನು ಯಾರೂ ಕೂಡ ಕೊಲೆ ಮಾಡೋಕ್ಕಾಗಲ್ಲ. ಅದನ್ನು ಕೊಲೆ ಮಾಡಿದ್ರೂ ಅವರಿಗೆ ಶಿಕ್ಷೆ ಇರ್ತದೆ. ಹೀಗಾಗಿ ಇದನ್ನು ನವಿಲುಗಿರಿಯನ್ನು ಭಕ್ತರು ತೊಗೊಂಬಂದು ಕೊಡ್ತಾರೆ. ಇದನ್ನು ಈ ರೀತಿಯಾಗಿ ನಾವು ಏನು ಮಾಡ್ತೇವೆ ಅಂತಂದ್ರೆ ಇದಕ್ಕೆ ಚಂದೂಬ ಅಂತ ಹೇಳ್ತೇವೆ. ಇಂಥವು 12 ರೆಡಿ ಮಾಡಿಕೊಂಡು ಇದನ್ನು ಪಿಂಚಿಯನ್ನು ರೆಡಿ ಮಾಡ್ತೇವೆ. ಇದು ನಮ್ಮ ಕೈಯಿಂದ 1 ಮೊಳ ಇರ್ತದೆ. ಆಮೇಲೆ ಇದು ಮೆತ್ತಿಗೆ ಇರ್ತದೆ. ಈ ಜೀವಗಳನ್ನು ರಕ್ಷಣೆ ಮಾಡೋ ಸಲುವಾಗಿ ವರ್ಷಕ್ಕೊಮ್ಮೆ ಇದು ಸ್ವಲ್ಪ ಎಲ್ಲ ಪೂರ ಹಾಳಾಗ್ತೈತೆ ಅಂತ ತಿಳ್ಕೊಂಡು ಇದನ್ನು ವರ್ಷಕ್ಕೊಮ್ಮೆ ಅಂದ್ರೆ ದೀಪಾವಳಿ ಆದ ನಂತರ ಇದು ನವಂಬರ್ ಆಗಲಿ ಡಿಸೆಂಬರ್ ಆಗಲಿ ಆ ಸಮಯದೊಳಗೆ ನಮ್ಮ ಅನುಕೂಲ ಮಾಡಿಕೊಂಡು ಪಿಂಚಿ ಪರಿವರ್ತನೆ ಅಂತ ಹೇಳ್ತೀವಿ. ಹಳೆಯದನ್ನು ಶ್ರಾವಕರಿಗೆ ಕೊಡ್ತೀವಿ, ಹೊಸದನ್ನು ಅವರು ನಮಗೆ ಕೊಡ್ತಾರೆ. ಹೀಗಾಗಿ ಈ ಪಿಂಚಿ ಪರಿವರ್ತನೆ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಮಹಾರಾಜರ ಕೈಯಾಗಿ ಇದಿರಲಿಲ್ಲ ಅಂದ್ರೆ ನಡೆಯೋಕೆ ಬರೋದಿಲ್ಲ, ಒಂದು ಹೆಜ್ಜೆನೂ ಕಿತ್ತಿಡಕ್ಕೆ ಬರೋದಿಲ್ಲ. ಹೆಂಗೆ ಪೊಲೀಸರ ಕೈಯಾಗ ಬಂದೂಕಿರ್ತದೆ ಹಾಗೆ ನಮ್ಗೆ ಇದು ರಕ್ಷಣೆ ಮಾಡ್ತೈತಿ. ಹೀಗಾಗಿ ಇದರ ಪಿಂಚಿಯನ್ನು ಬಿಟ್ಟು ಹೋದರೂ 7 ಹೆಜ್ಜೆ ಮಾತ್ರ ಅಷ್ಟೇ. ಅದು ಮಲಗಿದ್ರು, ಕುಂತರು, ನಿಂತರು, ಎಲ್ಲಿ ಹೋದರೂ ಕೂಡ ಈ ಕೈಯಲ್ಲಿ ಪಿಂಚಿ ಇರಲೇಬೇಕು. ಹೀಗಾಗಿ ಈ ಪಿಂಚಿ ಪರಿವರ್ತನವನ್ನು ನಾವು ನಾಳಿನ ದಿವಸ 2024ನೇ ಚಾತುರ್ಮಾಸ ಸಾಲಿನಲ್ಲಿ ನಾವು ನಾಳಿನ ದಿವಸ ಭಾಳ ಸಾವಿರಾರು ಜನಸಂಖ್ಯೆ ಬರ್ತದೆ. ಈ ಪರಮ ಪೂಜ್ಯ ವಾತ್ಸಲ್ಯಮೂರ್ತಿ 108 ಪುಣ್ಯಸಾಗರ ಮುನಿ ಮಹಾರಾಜರ 2024ನೇ ಚಾತುರ್ಮಾಸ ನಮ್ಮ ದಕ್ಷಿಣ ಭಾರತ ದಿಗಂಬರ ಜೈನ್ ಬೋರ್ಡಿಂಗ್ನಲ್ಲಿ ಈ ವರ್ಷ ನಡೆಯಿತು. ಅಂದರೆ ಚಾತುರ್ಮಾಸದಲ್ಲಿ 4 ತಿಂಗಳಲ್ಲಿ ಪ್ರತಿ ರವಿವಾರ ಒಂದೊಂದು ವಾರ ಒಂದೊಂದು ವಿಧಾನವನ್ನು ಮಾಡ್ತಾ ಒಟ್ಟು 16 ವಿಧಾನಗಳನ್ನು ನಾವು ಇಲ್ಲಿ ಮಾಡಿದ್ದೇವೆ. ಅದೇ ಪ್ರಕಾರ ಲಘು ಪಂಚ ಕಲ್ಯಾಣ, ಅಲ್ಲದೆ ಉದ್ಯಾಪನೆ ಕಾರ್ಯಕ್ರಮವನ್ನು ಹೇಗೆ ಪ್ರತಿ ವಾರ ಮತ್ತು ಪ್ರತಿ ದಿವಸವೂ ಮಹಿಳೆಯರಿಗಾಗಿ ಅವರು ಪಾಠಶಾಲೆಗಳನ್ನು ಇಡ್ತಾಯಿದ್ರು. ಹೀಗೆ ಧರ್ಮ ಪ್ರಭಾವನೆಯನ್ನು ಅನೇಕ ರೀತಿಯಿಂದ ಇಡೀ ನಮ್ಮ ಹುಬ್ಬಳ್ಳಿಯಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಗ್ರಾಮಗಳಿಗೆ, ನಮ್ಮ ಕರ್ನಾಟಕದಾದ್ಯಂತ ದೇಶಾದ್ಯಂತ ಅನೇಕ ರೀತಿಯಿಂದ ಧರ್ಮ ಪ್ರಭಾವನೆಯನ್ನು ಮಾಡಿದರು. ಅವರ ಒಂದು ಪಿಂಚಿ ಪರಿವರ್ತನೆ ಅಂತ ಯಾವಾಗ ಚಾತುರ್ಮಾಸ ಮುಕ್ತಾಯಗೊಳ್ಳುತ್ತದೆ ಆವಾಗ ಪಿಂಚಿ ಪರಿವರ್ತನೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಆ ಕಾರ್ಯಕ್ರಮವನ್ನು ನಾಳೆ ಪರಮ ಪೂಜ್ಯ ಶ್ರೀಗಳವರ ಪಿಂಚಿ ಪರಿವರ್ತನೆ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಮ್ಮ ಅಕಲಂಕ ಭಟ್ಟಾಚಾರ್ಯ ಮಹಾಸ್ವಾಮಿಗಳವರು ಆಗಮಿಸ್ತಾ ಇದ್ದಾರೆ. ಅಲ್ಲದೆ ಇನ್ನೂ ಅನೇಕ ಮಹನೀಯರು ಬರೆದಂಥ 2-3 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದೆ. ಮತ್ತು ಯಾರು 4 ತಿಂಗಳವರೆಗೆ ಅವರ ಸೇವೆಯನ್ನು ಮಾಡಿದ್ದಾರೆ ಅವರಿಗೆಲ್ಲ ಪ್ರಶಸ್ತಿಗಳನ್ನು, ಅಲ್ಲದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಳಗೊಂಡಂಥವರಿಗೆ ಪುರಸ್ಕಾರವನ್ನು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾಳೆ ದಿವಸ ನಾವು ಹಾಕ್ಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀಗಳವರಿಗೆ ನಾವು ವಂದನೆಗಳ ಮೂಲಕ ಅವರಿಗೆ ಈ ಕಾರ್ಯಕ್ರಮವನ್ನು ಕಳಸ ವಿತರಣೆ ಮಾಡೋದ್ರ ಮೂಲಕ ಅದನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ನಿಮ್ಮ ಹೆಸರು? ವಿದ್ಯಾಧರ್ ಪಿ ಪಾಟೀಲ್.